ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಗ್ಯಾಸ್ ಟ್ರಬಲ್. ಎಲ್ಪಿಜಿ ಸಿಗದೆ ಆಟೋ ಚಾಲಕರು ಪರದಾಟವನ್ನು ಅನುಭವಿಸಿದ್ದಾರೆ. 2 ಕಿಲೋಮೀಟರ್ ದೂರ ಕ್ಯೂ ನಿಂತಿವೆ ಆಟೋಗಳು. ಕಾರಿಗೆ 500 ರೂಪಾಯಿ ಆದರೆ ಆಟೋಗೆ 250 ರೂಪಾಯಿಯ ಗ್ಯಾಸ್ ಮಾತ್ರ ಹಾಕಿಸ್ಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಬಂಕ್ ಮಾಲೀಕರುಗಳು, ಬಂಕ್ನ ಸಿಬ್ಬಂದಿಗಳು ಈಗಾಗಲೇ ಕಾರ್ ಮಾಲೀಕರಿಗೆ, ಆಟೋ ಚಾಲಕರಿಗೆ ಹೇಳ್ತಿದ್ದಾರೆ. ಕ್ಯೂ ನಿಂತರೂ ಗ್ಯಾಸ್ ಸಿಗದಿದ್ದಕ್ಕೆ ಚಾಲಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 2 ಕಿಲೋಮೀಟರ್ ದೂರದವರೆಗೂ ಕೂಡ ಆಟೋ ಚಾಲಕರು ಗ್ಯಾಸ್ಗಾಗಿ ಕಾಯ್ತಿದ್ದಾರೆ. ಕಾರ್ನ ಮಾಲೀಕರು ಗ್ಯಾಸ್ಗಾಗಿ ಕಾಯ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕ್ಯೂ ನಿಂತರೂ ಕೂಡ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಚಾಲಕರು ತೀವ್ರ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಈಗ ದಿನದಿಂದ ದಿನಕ್ಕೆ ಈ ಗ್ಯಾಸ್ನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಗ್ಯಾಸ್ನ ಟ್ರಬಲ್ ದಿನದಿಂದ ದಿನಕ್ಕೆ ಪರಿಣಾಮವನ್ನು ಹೆಚ್ಚು ಮಾಡ್ತಾ ಇದೆ. ನಾವೀಗಾಗಲೇ ನೋಡ್ತಾ ಇದ್ದೀವಲ್ಲ, ಕಳೆದ ಹಲವು ದಿನಗಳಿಂದಲೂ ಸಿಲಿಂಡರ್ನ ಸಮಸ್ಯೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗಾಗಲೇ ವಾಹನಗಳಿಗೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಇದರಿಂದಾಗಿ ಆಟೋ ಚಾಲಕರು, ಇದರಿಂದಾನೇ ಜೀವನ ನಡೆಸುವವರಿಗೂ ಕೂಡ ಈಗ ಪ್ರತಿನಿತ್ಯ ಸಂಕಷ್ಟ ಎದುರಾಗಿದೆ. ಅನೇಕರು ಆಟೋಗಳನ್ನ ನಾವು ಹೇಗಪ್ಪ ಚಾಲನೆ ಮಾಡ್ಕೊಂಡು ಹೋಗೋದು, ಮನೆಯಿಂದನೂ ತಳ್ಕೊಂಡು ಬರ್ತಿದ್ದಾರೆ, ವಾಪಸ್ ಹೋಗೋಕ್ಕೂ ಕೂಡ ತಳ್ಕೊಂಡೇ ಹೋಗಬೇಕಾದಂತಹ ಪರಿಸ್ಥಿತಿ ಅಂತ ಹೇಳಿ ಆಟೋವನ್ನ ತಳ್ಕೊಂಡೇ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಅಷ್ಟು ಮಾತ್ರ ಅಲ್ಲ, ಬಂಕ್ಗಳಲ್ಲಿ ಕಿಲೋಮೀಟರ್ ಗಟ್ಲೆ ಕ್ಯೂ ಕೂಡ ಇದೆ. ಒಬ್ರು ಒಂದು ಗ್ಯಾಸ್ ಸಿಕ್ತೆ ಅಂತ ನೆಮ್ಮದಿಯಿಂದ ಹೋಗುವಂಗೆ ಇಲ್ಲ. ಕಾರಣ ಅವರಿಗೂ ಕೂಡ ಕಂಡೀಷನ್ಸ್ ಇರುತ್ತೆ. ಅವರು ಸರದಿ ಸಾಲಲ್ಲಿ ಬಂದಂತಹ ಸಂದರ್ಭದಲ್ಲಿ ನೀವು ಆಟೋ ಚಾಲಕರಾದ್ರೆ ನಿಮಗೆ ಗ್ಯಾಸ್ ಬೇಕಂದ್ರೆ ಕೇವಲ 250 ರೂಪಾಯಿಯ ಗ್ಯಾಸ್ ಮಾತ್ರ ನೀವು ಹಾಕಿಸ್ಕೊಳ್ಬೇಕು. ಕಾರ್ ಆದ್ರೆ 500 ರೂಪಾಯಿಯ ಗ್ಯಾಸ್ ಅನ್ನ ಮಾತ್ರ ತುಂಬಿಸ್ಕೊಳ್ಬೇಕು ಅಂತ ಹೇಳಿ ಈಗ ಬಂಕ್ನ ಸಿಬ್ಬಂದಿ ಕೂಡ ಚಾಲಕರುಗಳಿಗೆ, ಮಾಲೀಕರಿಗೆ ಹೇಳ್ತಾ ಇದ್ದಾರೆ. ಡ್ಯೂಟಿ ಇಲ್ಲ, ಬೆಳಗ್ಗೆಯಿಂದ ದುಡಿಮೆ ಇಲ್ಲ. ಏನ್ ಮಾಡ್ತೀರಾ? ಗ್ಯಾಸ್ ಸಿಗ್ತಾ ಇಲ್ಲ, ಹೊಟ್ಟೆ ಪಾಡು ಕಷ್ಟ ಆಗ್ಬಿಟ್ಟಿದೆ. ಏನ್ ಮಾಡೋದು? ಒಂದ್ ಕಡೆ ಬಾಡಿಗೆ ಹೊಡೆಯಕ್ಕೆಲ್ಲ ಗ್ಯಾಸ್ ಇಲ್ವಲ್ಲ, ಎಲ್ಲೂ ಸಿಗ್ತಾ ಇಲ್ಲ ಗ್ಯಾಸು. ಏನ್ ಮಾಡ್ತೀರಾ? ಏನು ಮಾಡೋಕ್ಕಾಗ್ತದೆ? ಫುಲ್ ಗ್ಯಾಸೇ ಇಲ್ಲ ಎಲ್ಲೂ. ಬೆಳಗ್ಗೆಯಿಂದ ನಾವು ಸುಮ್ಮನೆ ಖಾಲಿ ಬಾಡಿಗೆ ಹೊಡ್ತಿದ್ದೀವಿ. 1 ರೂಪಾಯಿ ಇಲ್ಲ ಸರ್. ಫುಲ್ ಅಲ್ಲಿಂದ ಶುರು ಕ್ಯೂ ಇದೆ. ಫುಲ್ ಥ್ರೋ ಮಾಡ್ಕೊಂಬಂದು ಗಾಡಿನ, ಗ್ಯಾಸ್ ತುಂಬ್ಕೊಂಡ್ಬಂದಿದ್ದೀವಿ ಗಾಡಿನ. ಈಗ ಇಷ್ಟೊಂದು ಕ್ಯೂ ನಿಂತರೂ ಕೂಡ 250 ರೂಪಾಯಿ ಮಾತ್ರ ಗ್ಯಾಸ್ ಹಾಕ್ತೀವಿ. 300 ರೂಪಾಯಿ ಹಾಕ್ತಾರೆ ಸರ್. ಅದು 300 ರೂಪಾಯಿ ಹಾಕ್ತಾರೆ ಅಷ್ಟೇ ಸಮಸ್ಯೆನೇ. ಈಗ ನಾವು ಒಬ್ಬರೇ 500 ರೂಪಾಯಿ ಹಾಕೊಂಬಿಟ್ಟು ಬೇರೆಯವ್ರು ಏನು ಮಾಡ್ತಾರೆ ಪಾಪ? ಅವ್ರು ಮಾಡೋದು ನ್ಯಾಯ ಇದೆ. ತುಂಬ ಕಷ್ಟ ಆಗಿದೆ, ಆಗ್ತದೆ ಸಮಸ್ಯೆ. ಹೆವಿ ಟಾರ್ಚರ್ ಆಗ್ಬಿಟ್ಟಿದೆ ನಮ್ಗಂತಲ್ಲ. ಅವ್ರು ಮಾಡೋದು ನಾವು ಬಂಕೆಲ್ಲ ಹಾಕೋದು ನ್ಯಾಯ. ನಮ್ಮ 100 ಗಾಡಿ ಇರ್ತವೆ, 100 ಗಾಡಿಗೆ ಬೇಕಲ್ಲ, 100 ಜನಕ್ಕೆ ಬೇಕಲ್ವಾ? ನಾನು ಒಬ್ಬನೇ ತಿನ್ಬಿಟ್ಟು ಆಗುತ್ತಾ? ಆ ಥರ ಅವರು ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ಕ್ಯೂನಲ್ಲಿ ಕಾಯ್ತಾ ಇದ್ದಾರೆ. ಬಂಕ್ನಲ್ಲೂ ಕೂಡ ಒಂದಷ್ಟು ಷರತ್ತುಗಳನ್ನು ಹಾಕಿ ಈಗ ಎಲ್ಲರಿಗೂ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರೂಪಾಯಿಯ ಕಂಡೀಷನ್ ಅನ್ನು ಹಾಕಿದ್ದಾರೆ. ಇದರ ಬಗ್ಗೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಕೊಲ್ಲಿ ಯುದ್ಧದ ಪರಿಣಾಮದಿಂದಾಗಿ ರಾಜ್ಯದಲ್ಲಿ ಆಟೋ ಚಾಲಕರು ಹೈರಾಣ ಆಗ್ತಾ ಇದ್ದಾರೆ. ಆಟೋ LPG ಸಿಗದೇ ಇರುವಂಥ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಉದ್ಭವ ಆಗ್ತಾ ಇದೆ. ಸದ್ಯ ನಾನೀಗ ಯಶವಂತಪುರದ LPG ಬಂಕ್ನಲ್ಲಿದ್ದೇನೆ. ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯ ಪರಿಣಾಮ ಇದೆ ಅನ್ನೋಂಥದ್ದನ್ನು. ಜೊತೆಗೆ ಇಲ್ಲಿರ್ತಕ್ಕಂಥ ಚಾಲಕರು ಯಾವ ರೀತಿಯಾಗಿ ಕ್ಯೂನಲ್ಲಿ ನಿಂತಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ನನ್ನ ಜೊತೆಗೆ ಆಟೋ ಚಾಲಕರೇ ಇದ್ದಾರೆ, ಅವರು ವಾಹನದಲ್ಲೇ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಈ ಒಂದು ಯಶವಂತಪುರದಲ್ಲಿರ್ತಕ್ಕಂತಹ ಆಟೋ ಬಂಕ್ನಲ್ಲಿ ಚಾಲಕರು ಪರಿಸ್ಥಿತಿ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಕ್ಯೂನಲ್ಲಿ ನಿಲ್ತಾ ಇದ್ದಾರೆ. ಜೊತೆಗೆ ಈ ಒಂದು ಬಂಕ್ನಲ್ಲಿ ಕೇವಲ 250 ರೂಪಾಯಿಯ ಆಟೋ ಗ್ಯಾಸನ್ನು ಮಾತ್ರ ವಿತರಣೆಯನ್ನು ಮಾಡಲಾಗ್ತದೆ ಗರಿಷ್ಠ ಪ್ರಮಾಣದಲ್ಲಿ. ಯಾಕೆ ಅಂತಂದರೆ 2000ಕ್ಕೂ ಹೆಚ್ಚು ಸಂಖ್ಯೆಯ ಆಟೋಗಳು ಇಲ್ಲಿ ಕ್ಯೂನಲ್ಲಿ ನಿಂತಿದ್ದಾವೆ. ಆ ಒಂದು ಹಿನ್ನೆಲೆಯಲ್ಲಿ ಎಲ್ರಿಗೂ ಕೂಡ ಗ್ಯಾಸ್ ಸಿಗಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಬಂಕ್ನ ಮಾಲೀಕರು ಕೇವಲ 250 ರೂಪಾಯಿನ ಗ್ಯಾಸನ್ನು ಮಾತ್ರ ಈ ಆಟೋಗಳಿಗೆ ವಿತರಣೆ ಮಾಡ್ತಾರೆ ಗರಿಷ್ಠ ಪ್ರಮಾಣದಲ್ಲಿ. ಈ ಒಂದು ಕಾರಣಕ್ಕಾಗಿ ಆಟೋ ಚಾಲಕರಿಗೂ ಕೂಡ ಸಮಸ್ಯೆಗಳು ಉದ್ಭವ ಆಗ್ತವೆ. ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು, ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತು ನಾವು 250 ರೂಪಾಯಿನ ಗ್ಯಾಸನ್ನು ಹಾಕ್ಕೊಳ್ಬೇಕಾ? ಜೊತೆಗೆ 2 ಬಾಡಿಗೆ ಹೊಡೆದು ನಂತರದಲ್ಲಿ ಮತ್ತೆ ಪುನಃ ಗ್ಯಾಸ್ ಹಾಕ್ಸ್ಕೊಳ್ಳೋದಕ್ಕೆ ಬರಬೇಕಾಗತ್ತೆ. ದಿನನಿತ್ಯ ನಾವು 250 ರೂಪಾಯಿಯ ಗ್ಯಾಸ್ ಹಚ್ಚಿ ನಮಗೆ ಸೀಮಿತ ಮಾಡಿದ್ರೆ ನಮ್ಗೆ ಜೀವನ ಹೇಗೆ ನಡಿಬೇಕು ಅನ್ನೋಂಥ ರೀತಿಯಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಹೇಳ್ಕೊಳ್ತಾ ಇದ್ದಾರೆ. ಈ ಒಂದು ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ಇಲ್ಲಿ ಎಷ್ಟರ ಮಟ್ಟಿಗೆ ಅಂತಂದರೆ ಸುಮಾರು 2000ಕ್ಕೂ ಹೆಚ್ಚು ಆಟೋಗಳು ಇಲ್ಲಿ ಕ್ಯೂ ನಿಂತಿರ್ತಕ್ಕಂಥದ್ದು. ಇದು ಕೇವಲ ಒಂದಿನದ ಸಮಸ್ಯೆ ಅಲ್ಲ, ನಿತ್ಯವೂ ಕೂಡ ಈ ರೀತಿಯ ಸಮಸ್ಯೆ ಉದ್ಭವಿಸ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಆಟೋ ಚಾಲಕರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ಕೊಲ್ಲಿ ಯುದ್ಧ ಯಾವಾಗ ಆರಂಭ ಆಯಿತು, ಅದಾದ ನಂತರದಲ್ಲಿ LPGಗೆ ಸಮಸ್ಯೆ ಉದ್ಭವ ಆಯಿತು. ಈಗ ಆಟೋ LPG ಸಿಗದೇ ಇರುವಂಥ ಕಾರಣಕ್ಕಾಗಿ ಆಟೋ ಚಾಲಕರು ಸಾಕಷ್ಟು ಹೈರಾಣ ಆಗ್ತಾ ಇದ್ದಾರೆ. ಇದು ಯಶವಂತಪುರದ ಆಟೋ ಗ್ಯಾಸ್ನ ಬಂಕ್ನ ಪರಿಸ್ಥಿತಿ ಅಷ್ಟೇ ಅಲ್ಲ, ನಗರದ ಬಹುತೇಕ ಎಲ್ಲ ಭಾಗದಲ್ಲಿರ್ತಕ್ಕಂಥ ಆಟೋ LPG ಬಂಕ್ಗಳಲ್ಲಿಯೂ ಕೂಡ ಇದೇ ರೀತಿಯ ಪರಿಣಾಮ ಇದೆ. ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ಅವರು ಆಟೋ LPGಯನ್ನು ಫಿಲ್ ಮಾಡಿಕೊಡ್ಬೇಕಾದಂಥ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.
ರಾಯಚೂರಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಗ್ಯಾಸ್ ಬಂಕ್ಗಳೇ ಅಲ್ಲಿ ಬಂದ್ ಆಗಿದೆ. ಇದರಿಂದಾಗಿ ಆಟೋ ಚಾಲಕರು ಇದೀಗ ತೀವ್ರ ಹೈರಾಣಾಗುತ್ತಿದ್ದಾರೆ. 4 ದಿನಗಳಿಂದ 3 ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗಿವೆ. ಹೀಗಾಗಿ ನಿಂತಲ್ಲೇ ನಿಂತಿವೆ 4,000 ಆಟೋಗಳು. 4,000 ಆಟೋಗಳ ಕುಟುಂಬಸ್ಥರ ಪರಿಸ್ಥಿತಿ ಕಂತು ಕಟ್ಟಲಾಗದೆ ಆಟೋ ಚಾಲಕರು ಒದ್ದಾಟವನ್ನ ಮಾಡ್ತಿದ್ದಾರೆ. ಹೇಗಾದ್ರೂ ಮಾಡಿ ಗ್ಯಾಸ್ ಕೊಡಿಸಿ ಅಂತ ಅಳಲನ್ನ ತೋಡ್ಕೊಳ್ತಿದ್ದಾರೆ. ಆದ್ರೆ ಸರ್ಕಾರ ಹೇಳ್ತಾ ಇದೆ ಏನೂ ಸಮಸ್ಯೆ ಇಲ್ಲ, ಎಲ್ಲವೂ ಕೂಡ ಬಗೆಹರಿತಾ ಇದೆ. ಈಗಾಗಲೇ ನಾವು ಯಾವ ರೀತಿಯಾಗಿ ಗ್ಯಾಸ್ ಅನ್ನ ವಿತರಣೆ ಮಾಡಬೇಕು ಆ ರೀತಿಯಾಗಿ ವಿತರಣೆ ಮಾಡ್ತಾ ಇದ್ದೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಪ್ರೆಸ್ ಮೀಟ್ ಗಳನ್ನ ಮಾಡಿ ಹೇಳ್ತಾರೆ. ಆದ್ರೆ ಇಲ್ಲಿ ನಿಜ ಪರಿಸ್ಥಿತಿ ಏನು, ಪ್ರತ್ಯಕ್ಷವಾಗಿ ಹೋಗಿ ನೋಡಿದಾಗ ಅಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಿದ್ದಾರೆ ಅಂತ ಒಂದ್ಸಲ ಸಚಿವರುಗಳು ಹೋಗಿ ನೋಡಬೇಕು. ಇಲ್ಲಿನ ಪರಿಸ್ಥಿತಿ ಏನು, ಯಾವ ರೀತಿಯಾಗಿದೆ, ಜನಸಾಮಾನ್ಯರು ಯಾವ ರೀತಿಯಾಗಿ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ. ಈಗಾಗಲೇ ರಾಯಚೂರಲ್ಲಿ ಗ್ಯಾಸ್ ಬಂಕ್ಗಳು ಕ್ಲೋಸ್ ಆದ ಪರಿಣಾಮವಾಗಿ ಆಟೋ ಚಾಲಕರು ಈಗ ಕಂಗೆಟ್ಟು ಹೋಗಿದ್ದಾರೆ. ನಿಂತಲ್ಲೇ ನಿಂತಿವೆ 4,000 ಆಟೋಗಳು. ಯಾರು ಕೂಡ ದುಡಿಮೆ ಮಾಡೋದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ. ಗ್ಯಾಸ್ಗಳು 4 ದಿವಸ ಆಯ್ತು ಸರ್ ಬಂದಾಗಿ ಭಾಳ ತ್ರಾಸಾಗಿದ್ದೀವಿ. 3,000 ಆಟೋ 4,000 ಆಟೋಗಳವ ಎಲ್ಲ ನಿಂತು ಬಿಟ್ಟವ. ಎಕಡೆ 3 ಪಂಪ್ಗಳು ಬಂದಾಗ್ಯಾವ. ಗನ್ ಸರ್ಕಲ್ದೊಂದು, ಗೋಶಾಲ ರೋಡ್ದೊಂದು, ಮತ್ತು SNT ಟ್ಯಾಕ್ಸಲ್ಲಿ ಒಂದು 3 ಪಂಪ್ ಅವ ರಾಯಚೂರಿಗೆ. ಯಾವ ಎಲ್ಲ ಬಂದಾಗಿಬಿಟ್ಟು ಭಾಳ ತ್ರಾಸಾಗಿದ್ದೀವಿ. ಯಾಕಂದರೆ ಅವು ಗ್ಯಾಸ್ ಹಾಕಿದ್ರೇ ಗಾಡಿ ನಡೆಯವು. EMI ಕಟ್ಟಬೇಕು, ಮತ್ತು ವಾರದ ಲೋನ್ ಅವ, ಮತ್ತು ತಿಂಗಳದ ಲೋನ್ ಅವ, ಮನೆ ನಡೆಸ್ಬೇಕು, ಮನೆ ಕಿರಾಯಿ ಕಟ್ಟಬೇಕು. ಎಲ್ಲದಕ್ಕೆ ಭಾಳ ತ್ರಾಸಾಗಿಬಿಟ್ಟದ. ದಯವಿಟ್ಟು ಹೆಂಗನ ಮಾಡಿ ನಮಗೆ ಗ್ಯಾಸ್ ಬರ್ಲಾರ್ದಂಗೆ ಬಂದಂಗೆ ಮಾಡಿ ಕೊಡ್ಬೇಕಂತ ನಿಮ್ಮ ಮನವಿ ಅಂತ ಕೇಳಕ್ಕೆ. LPG ಗ್ಯಾಸ್ ಇರ್ಲಾರ್ದ ಭಾಳ ತಿಪ್ಪಲಾಗ್ಬಿಟ್ಟೈತೆ ಆಟೋ ಚಾಲಕರಿಗೆ. ಈಗ ಗ್ಯಾಸ್ ದಯವಿಟ್ಟು ಎಲ್ಲಿದ್ದಾನ ಆಗಲಿ ನಮಗೆ ಗ್ಯಾಸ್ ಬರಂಗೆ ಮಾಡಿರಿ. ಸ್ಕೂಲ್ ಹುಡ್ರಿಗೆ ಗ್ಯಾಸ್ ಇಲ್ಲ, ಕಾಲೇಜ್ ಹುಡ್ರಿಗೆ ಗ್ಯಾಸ್ ಇಲ್ಲ. ಕಾಲೇಜ್ ಅವ್ರನ್ನ ಬಿಡ್ಬೇಕಂದ್ರೂ ಗ್ಯಾಸ್ ಬೇಕು, ಮನೆಗೂ ಗ್ಯಾಸ್ ಇಲ್ಲ ಅಡುಗೆ ಮಾಡೋದು. ಈಗ ದಯವಿಟ್ಟು ಎಲ್ಲಿದ್ದಾನ ನಮ್ಗೆ ಪೆಟ್ರೋಲ್ ಇಲ್ಲ ಸರ್. ನಮ್ಮ ಪೆಟ್ರೋಲ್ ಗಾಡಿ ಅಲ್ಲ, ನಮ್ಗೆ ಎಲ್ಲ LPG ಗ್ಯಾಸ್ ನಮ್ಮ ಗಾಡಿಗಳು. ಡೀಸೆಲ್ಗಲ್ಲ, ಪೆಟ್ರೋಲು ಅಲ್ಲ ನಮ್ಮ LPG ಗ್ಯಾಸೇ. ನಾವು ಅದರಲ್ಲಿದ್ದಾನೆ ಹೊಟ್ಟೆ ತುಂಬಿಸ್ಕೋದು, ಅದರಲ್ಲಿದ್ದಾನೆ ಇದು ಮಾಡೋದು. ಈಗ ಅದರಲ್ಲಿದ್ದು ಉಪವಾಸ ಬಿದ್ದಂಗೆ ಆಗೈತೆ ನಮ್ಮ ಕೈಲಿ ಆಗೋದಲ್ದು. ಈಗ ಗಾಡಿ ನಡ್ಸೋಕೆ ಗಾಡಿ ಕಂತು ಕಟ್ಟಬೇಕು, EMI ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು. ಹುಡುಗರನ್ನ ಸಾಕ್ಬೇಕು ನಾವು ನಮ್ಮ ಮನೆಗೆ. ನಾವು ಹೊಟ್ಟೆ ತಿಪ್ಪಲು ನಮ್ಮ ಹೊಟ್ಟೆ ತಿಪ್ಪಲು ನಾವು ನೋಡ್ಕೊಂಡ್ರೆ ಆಗ್ಲಾರ ಕೆಲಸ ಇವೆಲ್ಲ. ನಮ್ಮ ದಯವಿಟ್ಟು ಎಲ್ಲಿದ್ದರೆ ಗ್ಯಾಸ್ ಬರಂಗ ವಿನಂತಿ. ಬೆಳಗಾವಿಯಲ್ಲಿ ಗ್ಯಾಸ್ಗಾಗಿ ಆಟೋ ಚಾಲಕರು ಒದ್ದಾಟವನ್ನ ಮಾಡಿದ್ದಾರೆ. ಗ್ಯಾಸ್ ಬಂಕ್ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. 2 ರಿಂದ 3 ಗಂಟೆಗಳ ಕಾಲ ಕಾದು ಗ್ಯಾಸ್ ಅನ್ನ ತುಂಬಿಸಿಕೊಳ್ತಾ ಇದ್ದಾರೆ ಚಾಲಕರು. ಏಕಾಏಕಿ ಗ್ಯಾಸ್ ದರವನ್ನ ಏರಿಕೆ ಮಾಡಿರೋದಕ್ಕೆ ಇದೀಗ ಚಾಲಕರು ಕಂಗಾಲಾಗಿ ಹೋಗಿದ್ದಾರೆ. ದರ ಏರಿಸಿದ್ರೆ ನಮ್ಮ ಜೀವನ ನಡೆಯೋದು ಹೇಗೆ, ನಾವು ಜೀವನವನ್ನ ಹೇಗೆ ನಡೆಸೋದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಆಕ್ರೋಶನ ಹೊರ ಹೋಗ್ತಿದ್ದಾರೆ. ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಕೆಜಿಗೆ 50 ರೂಪಾಯಿ ಇದ್ದಂತಹ ಗ್ಯಾಸ್ ದರ ಇದೀಗ 80 ರೂಪಾಯಿಗೆ ಏರಿಕೆಯಾಗಿದೆ. ಕೆಲವು ಬಂಕ್ಗಳಲ್ಲಂತೂ 100 ರೂಪಾಯಿ 105 ರೂಪಾಯಿವರೆಗೂ ಏರಿಕೆಯಾಗಿದೆ. ಹೀಗಾಗಿ ಇದೀಗ ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ಕೊಳ್ಬೇಕಾದಂತಹ ಪರಿಸ್ಥಿತಿ ಆಟೋ ಚಾಲಕರದ್ದಾಗಿದೆ. ಕಾರಣ 2-3 ಗಂಟೆ ಕಾಯ್ತಾರೆ, 2-3 ಕಿಲೋಮೀಟರ್ ಕಾಯ್ತಾರೆ. ಕೆಲವರು ಹೇಳ್ತಾರೆ ನಾವು ಬೆಳಗ್ಗೆನೆಯಿಂದ ಕಾಯ್ತಾನೆ ಇದೀವಿ, ಮಧ್ಯಾಹ್ನ ಆಗ್ತಾ ಬಂತು ಇನ್ನೂ ಕೂಡ ನಮಗೆ ಗ್ಯಾಸ್ ಸಿಗ್ತಿಲ್ಲ ಅಂತ ಹೇಳಿ. ಮಧ್ಯಾಹ್ನದವರೆಗೂ ಕಾದು ಆ ನಂತರ ಗ್ಯಾಸ್ ತುಂಬಿಸ್ಕೊಂಡು ಎಷ್ಟು ಬಾಡಿಗೆ ಅವರು ಮಾಡಬಹುದು ಅನ್ನುವಂತಹ ಪರಿಸ್ಥಿತಿ, ಆ ರೀತಿಯ ಯೋಚನೆ ಅವರಿಗೆ ಆಗ್ತಾ ಇದೆ. ಸೊ ಈಗಾಗಲೇ ಒಂದು ಕಡೆ ಏಕಾಏಕಿ ಗ್ಯಾಸ್ ದರವನ್ನು ಕೂಡ ಏರಿಕೆ ಮಾಡಿರೋದು ಚಾಲಕರ ಆಕ್ರೋಶಕ್ಕೂ ಕಾರಣ ಆಗಿದೆ. ಮತ್ತು ಗ್ಯಾಸ್ ಪ್ರಾಬ್ಲಮ್ ಐತ್ರಿ. ಮತ್ತು 5 ಪಂಪ್ ಐತ್ರಿ, 5 ಪಂಪ್ ಇದ್ರಿಗೆ 4 ಪಂಪ್ ಇದ್ರಿಗೆ ಗ್ಯಾಸ್ ಇಡ್ರಿ. ಮತ್ತು ಆಲ್ಟೋ ಸರ್ಕಲಿಂದ ಗೋವಾ ಗ್ಯಾಸ್ಗೆ 1 ಗ್ಯಾಸ್ ಐತ್ರಿ. ಮತ್ತು 3-4 ಕಿಲೋಮೀಟರ್ ಗಾಡಿನ ಮತ್ತು ತಗೊಂಡು ಬರೋಣ ಮತ್ತು ಭಾಳ ಪ್ರಾಬ್ಲಮ್ ಆಗ್ರಿ. ಮತ್ತು ಯಾರು ಇಲ್ಲೇನೋ DC ಸಾರ್ ಐತ್ರಿ, ಮತ್ತು ರಾಜು ಸೈಡ್ ಐತ್ರಿ. ಈಗ ಯಾರು ಬರಂಗಿಲ್ಲ ನಮಗೆ ಹೇಳಂಗಿಡ್ರಿ ಹೆಂಗೆ ಪ್ರಾಬ್ಲಮ್ ಐತಿ ಏನೋ ಕೆಡಂಗಿಡ್ರಿ. ಮತ್ತು ಭಾಳ ಪ್ರಾಬ್ಲಮ್ ಐತಿ. 4 ಕಿಲೋಮೀಟರ್ ಗಾಡಿ ಹೊಟ್ಟು ತಗೊಂಡ್ಬರ್ರಿ. ಮತ್ತು ಈ ಸಮಸ್ಯೆ ಭಾಳ ಪ್ರಾಬ್ಲಮ್ ಐತ್ರಿ. ಮತ್ತು ಗ್ಯಾಸ್ ಇಲ್ರಿ ಇಲ್ಲಿ ಬೆಳಗಾವೊಳಗೆ 4 ಪಂಪ್ ಕಡೆ ಗ್ಯಾಸ್ ಇಲ್ರಿ. ಮತ್ತು ಇವಾಗ ನಾನು 1.5 ಗಂಟೆ ಆಯ್ತು ರೀ ನಂಬರ್ ಹಚ್ಚಿರಿ. ಅಲ್ಲಿ ಒಮ್ಮೆ ಹಾಕೊಲಿಕ್ಕೆ ನಮ್ಮ ಕಡೆ ಅಷ್ಟೊಂದು ದುಡ್ಡು ಇರಂಗಿಲ್ಲ ರೀ. ನಾವು ಡೈಲಿ 300 ರಿಂದ 400 ರೂಪಾಯಿ ಹಾಕ್ತೀವಿ ರೀ. ಇವರು ಇವಾಗ 600 ರೂಪಾಯಿದು ಹಾಕಿದ್ರು ಎಷ್ಟು 4 ಲೀಟರ್ ಗ್ಯಾಸ್ ಬಂತ್ರಿ. ರೇಟ್ ಭಾಳಷ್ಟು ಜಂಪ್ ಆಗಿತ್ರಿ. 62 ಇತ್ತು ರೀ, ಇವಾಗ 85 ರೇಟ್ ಆಗಿದ್ರಿ. ಅದು ಸಿಗ್ತಾ ಇಲ್ರಿ. ಇವಾಗ 1.5 ಗಂಟೆ ಆಯ್ತು ನಾನು ನಂಬರ್ ಹಚ್ಚಿರಿ, ಇವಾಗ ಗ್ಯಾಸ್ ಆಗೈತ್ರಿ. ಇನ್ನೂ ಮುಂಜಾನೆಯಿಂದ ಊಟ ಇಲ್ಲ, ನಾಷ್ಟ ಇಲ್ರಿ. ಬಾಡಿಗೆ ಇನ್ನೂ 1 ರೂಪಾಯಿ ಇಲ್ಲ. ಮತ್ತು ನಮಗೆ ಕೊಡುವಂಥ ಕಸ್ಟಮರ್ 40 ರೂಪಾಯಿನ ಕೊಡೋದ್ರಿ.
ಯಾರು ಹೆಚ್ಚಿಗೆ ಕೊಡೋಂಗಿಲ್ಲ. ನಿಮ್ಮ ದುಡ್ಡು ಗ್ಯಾಸ್ ಹೆಚ್ಚಾಗಿದೆ ನಾವೇನು ಮಾಡೋದಪ್ಪ, ನಮ್ಮ ಕಡೆ ದುಡ್ಡು ಇಲ್ಲ, ನಾವು ದುಡ್ಡು ಇಷ್ಟ ಕೊಡೋ ಬರೋರು ಇದ್ರೆ ಬರ್ರಿ, ಇಲ್ಲ ಬಿಡ್ರಿ. ನನ್ನ ನಂಬರ್ ಇವಾಗ ನೋಡ್ರಿ 1 ಗಂಟೆಯಿಂದ 1.5 ಗಂಟೆ ಆಯ್ತು ನಾವು ನಂಬರ್ ಹಚ್ಚಿರಿ. ಸೊ ಈಗಾಗಲೇ ನೋಡ್ತಾ ಇದ್ದೀರಲ್ಲ, ಬೆಳಗಾವಿಯಲ್ಲಿ ಆಟೋ ಗ್ಯಾಸ್ನ ಅಭಾವದಿಂದಾಗಿ ಅವರು ಹೇಳ್ತಾ ಇದ್ರು 2 ಗಂಟೆ 3 ಗಂಟೆ ನಾವು ಹೀಗೆ ಕಾಯ್ತಾನೆ ಇದ್ದೀವಿ, ಗ್ಯಾಸನ್ನು ತುಂಬಿಸ್ಕೊಂಡೇ ಹೋಗಬೇಕಾದಂತಹ ಪರಿಸ್ಥಿತಿ. ಈಗಾಗಲೇ 600 ರೂಪಾಯಿಗೆ ಈ ರೀತಿಯಾಗಿ ಒಂದು ಗ್ಯಾಸ್ ತುಂಬಿಸ್ಕೊಂಡು 4-5 ದಿನಗಳ ಕಾಲ ಅದರಲ್ಲೇ ಇರಬೇಕು. ಪ್ರತಿನಿತ್ಯ ನಾವು 300-400 ರೂಪಾಯಿವರೆಗೂ ಗ್ಯಾಸನ್ನು ತುಂಬಿಸ್ಕೊಳ್ತಾ ಇದ್ವಿ, ಬಾಡಿಗೆ ಆಗ್ತಾ ಇತ್ತು. ಆದರೆ ಮಧ್ಯಾಹ್ನದವರೆಗೂ ಈಗ ಬಾಡಿಗೆನೆ ನಮಗೆ ಸಿಗ್ತಾ ಇಲ್ಲ. ಕಾರಣ ನಾವು ಇಲ್ಲೇ ನಿಂತ್ಕೋಬೇಕು, ವೆಯ್ಟ್ ಮಾಡಬೇಕು, ಗ್ಯಾಸ್ಗೆ ತುಂಬಿಸ್ಕೊಂಡು ಹೋಗಲೇಬೇಕಾದಂತಹ ಪರಿಸ್ಥಿತಿ ಇದೆ. ಏನು ಮಾಡೋದು ಹೀಗೆ ಆದರೆ? ಗ್ರಾಹಕರು ಯಾರು ಕೂಡ 1 ರೂಪಾಯಿ ಜಾಸ್ತಿ ಕೊಡಲ್ಲ, ನಿಮ್ಮ ಸಮಸ್ಯೆ ಅದು, ನಾವ್ಯಾಕೆ ದುಡ್ಡು ಜಾಸ್ತಿ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಆ ಕಡೆ ಬಾಡಿಗೆನೂ ಇಲ್ಲ, ಈ ಕಡೆ ಗ್ಯಾಸ್ ದರವೂ ಏರಿಕೆ ಆಗ್ತಾ ಇದೆ, ಮತ್ತೊಂದು ಕಡೆ ಗ್ಯಾಸೂ ಸಿಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ನಮ್ಮ ಜೀವನ ನಡೆಯೋದು ಹೇಗೆ ಅಂತ ಹೇಳಿ ಈಗಾಗಲೇ ಆಟೋ ಚಾಲಕರು ನೋವನ್ನು ಹಂಚಿಕೊಳ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಎಲ್ಲ ಕಡೆಯಲ್ಲೂ ಕೂಡ ಎಲ್ಲ ಬಂಕ್ಗಳಲ್ಲೂ ನೋಡಿದ್ರೆ ಪ್ರತಿಯೊಬ್ಬರಿಗೂ ಕಾಣಿಸ್ತಾ ಇರೋದು ಆಟೋ ಚಾಲಕರು ಎಲ್ಲ ಒಂದು ಬಂಕ್ಗಳ ಮುಂದೆ ಸಾಲುಗಟ್ಟಿ ಕ್ಯೂನಲ್ಲಿ ನಿಂತಿರುವಂತಹ ದೃಶ್ಯ ಎಲ್ಲರಿಗೂ ಕೂಡ ಇದೀಗ ಕಾಣಿಸ್ತಾ ಇದೆ. ಆದರೆ ಜಿಲ್ಲಾಡಳಿತಗಳಿಗೆ ಆಗಿರ್ಬೋದು ಅಥವಾ ಜನಪ್ರತಿನಿಧಿಗಳಿಗೆ ಮಾತ್ರ ಇದು ಕಣ್ಣಿಗೆ ಕಾಣಿಸ್ತಿಲ್ಲ. ಹೇಳಿದ್ರೆ ಹೇಳ್ತಾರೆ ಯುದ್ಧ ಇದೆ, ಹಾಗಾಗಿ ಸ್ವಲ್ಪ ಎಲ್ಲರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅನ್ನುವ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೀಗ ಸಂಕಷ್ಟಗಳ ಮೇಲೆ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ನಮ್ಮ ಆಟೋ ಚಾಲಕರು. ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಯಾವ ರೀತಿಯಾಗಿ ತೊಂದರೆಯನ್ನ ಅನುಭವಿಸಿದ್ರು, ಅವರು ಅಟ್ಲೀಸ್ಟ್ ಪರ್ಯಾಯ ಮಾರ್ಗಗಳನ್ನಾದರೂ ಕಂಡುಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಕೆಲವು ಹೋಟೆಲ್ಗಳು ಕ್ಲೋಸೇ ಆಗಿವೆ. ಇದೀಗ ಆಟೋ ಚಾಲಕರ ಮೇಲೂ ಕೂಡ ಇದರ ಪರಿಣಾಮ ಬಿದ್ದಿರುವುದು ನಾವು ನೋಡ್ತಾ ಇದ್ದೀವಲ್ಲ. ಇದು ಒಂದೊಂದೊಂದೊಂದಾಗಿ ಸರಪಣಿಯ ರೀತಿಯಲ್ಲಿ ಈಗ ಲಿಂಕ್ ಆಗ್ತಾನೆ ಹೋಗುತ್ತೆ. ಹೀಗೆ ಆದರೆ ಪ್ರತಿಯೊಂದರ ಮೇಲೂ ಕೂಡ ಇದರ ಎಫೆಕ್ಟ್ ಬೀಳುತ್ತೆ.